ಸಿಬಿಐ ಹೈಡ್ರಾಮಾ ಬಳಿಕ ಧರಣಿ ಆರಂಭಿಸಿರುವ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಫೆಬ್ರವರಿ 8ರವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದಾರೆ. ಪ್ರಧಾನಿ ವಿರುದ್ಧ ಮುಖ್ಯಮಂತ್ರಿಯೊಬ್ಬರು ಹೀಗೆ ಧರಣಿ ಕುಳಿತಿರೋದು ದೇಶದ ಇತಿಹಾಸದಲ್ಲೇ ಇದೇ ಮೊದಲು. ಈ ಹಿಂದೆ ಗರಿಷ್ಠ ಮತದ ನೋಟ್ ಬ್ಯಾನ್ ಆದಾಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೇಂದ್ರದ ವಿರುದ್ಧ ಧರಣಿ ಕುಳಿತಿದ್ದರು. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮೋದಿ ಮತ್ತು ದೀದಿ ಸಮರ ತಾರಕಕ್ಕೇರಿದೆ. ಕೋಲ್ಕತಾ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರನ್ನ ಸಿಬಿಐ ವಿಚಾರಣೆ ನಡೆಸಲು ಮುಂದಾಗಿರುವ ಕ್ರಮ ಖಂಡಿಸಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಡೆಸ್ತಾ ಇರೋ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ಇದೇ ಫೆಬ್ರವರಿ 8ರವರೆಗೆ ಪ್ರಜಾಪ್ರಭುತ್ವ, ಸಂವಿಧಾನ ಹಾಗೂ ದೇಶ ರಕ್ಷಿಸಿ ಧರಣಿ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಇಷ್ಟು ದಿನ ನಾಪತ್ತೆಯಾಗಿದ್ದ ರಾಜೀವ್ ಕುಮಾರ್ ಅಹೋರಾತ್ರಿ ಧರಣಿ ನಡೆಸಿದ ಮಮತಾ ಜೊತೆ ಪ್ರತ್ಯಕ್ಷವಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಪಶ್ಚಿಮ ಬಂಗಾಳದ ಆಡಳಿತದ ಮೇಲೆ ನಡೆಸ್ತಾ ಇರೋ ದಾಳಿ ಇದು ಎಂದು ಮಮತಾ ಗುಡುಗಿದ್ದಾರೆ. ಈ ಧರಣಿ ಸಿಬಿಐ ವಿರುದ್ಧ ಅಲ್ಲ, ಮೋದಿ ಸರ್ಕಾರದ ದೌರ್ಜನ್ಯದ ವಿರುದ್ಧ ಎಂದಿದ್ದಾರೆ. প্রত্যেকটা সেকশনে মানুষকে বিজেপির বিরোধিতা করা মানে তার বিরুদ্ধে এজেন্সি লেলিয়ে দেওয়া, বিজেপির বিরোধিতা করা মানে জেলে ঢুকিয়ে দেওয়া. ಧರಣಿ ಸತ್ಯಾಗ್ರಹದಲ್ಲಿ ರೈತರಿಗೆ ಮೋದಿ ನೀಡಿರುವ ಕೊಡುಗೆ ಟೀಕಿಸಿದ ದೀದಿ ರೈತರ ಕಲ್ಯಾಣಕ್ಕಾಗಿ ತಾವು ಜಾರಿ ಮಾಡಿರುವ ಹಾಗೂ ಮಾಡಲಿರುವ ಯೋಜನೆಗಳ ಪಟ್ಟಿ ಮಾಡಿದ್ದಾರೆ. ಈಗಾಗಲೇ ನಾವು ಎಕರೆಗೆ 5,000 ರೂಪಾಯಿ ನೀಡುತ್ತಿದ್ದೇವೆ, ಭೂ ಕಂದಾಯ ಮನ್ನಾ ಮಾಡಿದ್ದೇವೆ, ಸಾಮಾಜಿಕ ಭದ್ರತಾ ಯೋಜನೆಯಡಿ ಕೃಷಿ ಕಾರ್ಮಿಕರನ್ನ ತರಲಾಗಿದೆ ಎಂದು ಹೇಳಿದ್ದಾರೆ. ಮೋದಿ ಸರ್ಕಾರದಲ್ಲಿ ಕೃಷಿ ಬಿಕ್ಕಟ್ಟು ಎದುರಾಗಿದೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ರು, ಪ್ರಧಾನಿ ಗಮನ ಹರಿಸಿಲ್ಲ ಎಂದು ಗುಡುಗಿದ್ದಾರೆ. প্রোগ্রাম আমরা নষ্ট করব না, আমার একটাই প্রোগ্রাম নষ্ট হবে যেটা আমার হুগলিতে যাওয়ার কথা, সেটা আমি পরে করে দেব. ಈ ನಡುವೆ ಸಿಬಿಐ ಮತ್ತು ಕೋಲ್ಕತಾ ಪೊಲೀಸರ ನಡುವಿನ ಸಂಘರ್ಷ ಕುರಿತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೂರವಾಣಿ ಕರೆ ಮಾಡಿದ ಬಳಿಕ ಗೃಹ ಸಚಿವಾಲಯಕ್ಕೆ ಪಶ್ಚಿಮ ಬಂಗಾಳ ರಾಜ್ಯಪಾಲ ಕೆಎನ್ ತ್ರಿಪಾಠಿ ವರದಿ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿ ಜೊತೆ ಸಭೆ ನಡೆಸಿದ್ರು. ಈ ಮಧ್ಯೆ ಕೋಲ್ಕತಾ ಪೊಲೀಸರ ವಿರುದ್ಧ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಾಜೀವ್ ಕುಮಾರ್ ಚಿಟ್ ಫಂಡ್ ಮತ್ತು ರೋಸ್ ವ್ಯಾಲಿ ಹಗರಣದಲ್ಲಿ ಸಂಭಾವ್ಯ ಆರೋಪಿ ಎಂಬುದಕ್ಕೆ ಸಾಕ್ಷಿ ಇದೆಯೇ ಎಂದು ನ್ಯಾಯಾಲಯ ಪ್ರಶ್ನಿಸಿದ್ದು, ನಾಳೆಗೆ ಅರ್ಜಿ ವಿಚಾರಣೆ ಮುಂದೂಡಿದೆ. ದಾಖಲೆ ನಾಶಪಡಿಸಿದ್ರೆ ಅವರು ಭಾರೀ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದೆ. ಇತ್ತ ಸಿಬಿಐ ಕ್ರಮ ವಿರೋಧಿಸಿ ರಾಜೀವ್ ಕುಮಾರ್ ಕೋಲ್ಕತಾ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಪಶ್ಚಿಮ ಬಂಗಾಳದಾದ್ಯಂತ ಬೀದಿಗಿಳಿದಿದ್ದಾರೆ. ಮೋದಿ ಮತ್ತು ಬಿಜೆಪಿ ವರಿಷ್ಠ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅತ್ತ ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ಮುಕ್ತಿ ಮೋರ್ಚಾ ಕಾರ್ಯಕರ್ತರು ಮಮತಾ ಬೆಂಬಲಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಚಿಟ್ ಫಂಡ್ ಹಗರಣದಲ್ಲಿ ಟಿಎಂಸಿ ಮುಖಂಡರು ಭಾಗಿಯಾಗಿರುವ ಶಂಕೆ ಇದೆ. ಸಾವಿರಾರು ಜನರಿಗೆ ವಂಚಿಸಿದ ಶಾರದಾ ಮತ್ತು ರೋಸ್ ವ್ಯಾಲಿ ಚಿಟ್ ಫಂಡ್ ಹಗರಣದ ತನಿಖೆಯ ನೇತೃತ್ವ ವಹಿಸಿದ್ದ ರಾಜೀವ್ ಕುಮಾರ್ ಮೇಲೆ ದಾಖಲೆ ನಾಶಪಡಿಸಿರುವ ಆರೋಪ ಇದೆ. 2 ವರ್ಷಗಳಿಂದಲೂ ಸಿಬಿಐ ಸಮನ್ಸ್ ನೀಡುತ್ತಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ. 2013ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನದಂತೆ ಸಿಬಿಐ ತನಿಖೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್, TV5.